ಹಲೋ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಒಂದು ನೋಟಿಫಿಕೇಶನ್ ನಾರ್ತ್ ಕರ್ನಾಟಕ ಕಡೆ ಬಂದಿದೆ. ಅದು ಬಿಟ್ಟು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದು ಬಂದ್ಬಿಟ್ಟು ಸಹ್ಯಾದ್ರಿ ನಗರದಲ್ಲಿರುವ ಮೂಲೆ ಮತ್ತು ಬಿಡಿ ನಿವೇಶನಗಳು ಬಂದಿದೆ. ಸೊ ದ ಎಕ್ಸಾಕ್ಟ್ಲಿ ಜಸ್ಟ್ 30th of ಲಾಸ್ಟ್ ಅಕ್ಟೋಬರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಯಾವ್ಯಾವ ಡೀಟೇಲ್ಸ್ ಇದೆ, ಏನಿದೆ, ನೀವು ಇನ್ನೂ ಇದಕ್ಕೆ ಎಷ್ಟು ಟೈಮ್ ಇದೆ, ಯಾವ ಥರ ಇದನ್ನು ಅರ್ಥ ಮಾಡ್ಕೋಬೇಕು, ಇನ್ನೂ ಎಷ್ಟು ಟೈಮ್ ಇದೆ, ಯಾವ ಥರ ಪ್ರಿಪರೇಷನ್ ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿನ ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತು ಪ್ರೈಸು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೆಲವೊಂದು ಡೀಟೇಲ್ಸ್ ಇನ್ನು KPPಯಲ್ಲಿ ಲೋಡ್ ಆಗಿಲ್ಲ. ಅದ್ರ ಜೊತೆಗೆ ಸಹ್ಯಾದ್ರಿ ನಗರ ಎಕ್ಸಾಕ್ಟ್ಲಿ ಬೆಳಗಾವಿಯಿಂದ ಯಾವ ಭಾಗದಲ್ಲಿ ಬರ್ತಾ ಇದೆ, ಅಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ, ಯಾರಾದರೂ ಬೆಳಗಾವಿದವ್ರು ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲ ನಿಮ್ಮ ಬೆಳಗಾವ್ ನೆಟ್ವರ್ಕ್ ಯಾರಾದರೂ ಇದ್ರೆ ಅವರಿಗೆ ಶೇರ್ ಮಾಡಿ. ಇದೊಂದು ಆಪ್ಷನ್ ಅಲ್ಲಿ ಬೆಳಗಾವಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದು ಇನ್ವೆಸ್ಟ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದು. ಬಿಕಾಸ್ ಈ ಸಲ ವಿ ಹ್ಯಾವ್ ಮೋರ್ ದ್ಯಾನ್ ಮಲ್ಟಿಪಲ್ ಸೈಟ್ಸ್, ಕಾರ್ನರ್, ಮಿಡ್ ಸೈಟ್ ಎಲ್ಲ ಬಂದಿದೆ. ಸೊ ಕ್ಲೋಸ್ ಟು 100 ಸೈಟ್ ಹತ್ತತ್ರ ನಿಮಗೆ ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ ತಡ ಮಾಡೋದು ಬೇಡ, KPP ಕೂಡ ಲಾಗಿನ್ ಮಾಡಿಬಿಟ್ಟು ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲಿದೆ, ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆ ಈ ನೋಟಿಫಿಕೇಶನ್ ನಾನು ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ. ನಿಮಗೆ ಇದೇ ಥರ ಮಾಹಿತಿ ಕರ್ನಾಟಕದಲ್ಲಿ ನಡೀತಿರುವಂತಹ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, ಹೌಸಿಂಗ್ ಬೋರ್ಡ್ ಆಗಲಿ, ಬೆಂಗಳೂರಲ್ಲಿ BDA, ಮೈಸೂರಲ್ಲಿ ಮುಡಾ ಹೊಸ ಲೇಔಟ್ಗಳು ಮತ್ತು ಅಪ್ಲಿಕೇಶನ್ ಹಾಕೋದು ಮತ್ತು ಆಪ್ಷನ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮ ಚಾನಲ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಫ್ರೀ ಆಗಿ ಪಾಯಿಂಟ್ A to ಪಾಯಿಂಟ್ Z ಎಲ್ಲ ಇನ್ಫಾರ್ಮೇಷನ್ ನಾವು ನಿಮಗೆ ಹೇಳಿ ಕೊಡ್ತೀವಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ನೋಟಿಫಿಕೇಶನ್ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಜಾಯ್ನ್ ಆದ ತಕ್ಷಣ ವಿತಿನ್ ಬೈ EODನೇ ಇದನ್ನ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ. ಸೊ ಯಾರ್ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಸೊ ದಟ್ ಇವತ್ತು ಸಾಟರ್ಡೇ ಸಂಡೇ 1st of November ಕನ್ನಡ ರಾಜ್ಯೋತ್ಸವ ದಿನನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಏನಾದರೂ ಫ್ರೀ ಇದ್ರೆ, ನಾಳೆ ಗೀಳೆ ರಜದಲ್ಲಿ ಏನಾದರೂ ಇದ್ರೆ, ಬೆಂಗಳೂರಲ್ಲಿ ಕೆಲಸ ಮಾಡೋರು ಅಲ್ಲೇನಾದರೂ ನೋಡ್ತಾ ಇದ್ರೆ, ದಿಸ್ ವುಡ್ ಬಿ ಅ ಗುಡ್ ಆಪ್ಷನ್. ಹಾಗಾಗಿ ಬೇಗ ಲೋಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿ ಆಪ್ಷನ್ಗೂ ಮತ್ತು ಅಲಾಟ್ಮೆಂಟ್ಗೂ ತುಂಬ ಟೈಮ್ ಇರಲ್ಲ, 15 ದಿವಸ 20 ದಿವಸ ಇರುತ್ತೆ. So that you will not miss any of notification from now on. So ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಗೈನ್ 30th of October ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. KPPಯಲ್ಲಿ ಇದೆಯೋ ಇಲ್ಲ ಚೆಕ್ ಮಾಡಿಬಿಡೋಣ ಲೈವಲ್ಲೇನೆ. ನಿನ್ನೆ ಚೆಕ್ ಮಾಡಿದಾಗ ಬಂದಿರಲಿಲ್ಲ, ಇವತ್ತು ಬಂದಿರ್ಬೋದು. ಸೊ ಈ ಹರಾಜು ಪಾಲ್ಗೊಳ್ಳಲು ಆಸಕ್ತಿ ವ್ಯಕ್ತಪಡಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 29/11 ಅಂದರೆ ನವೆಂಬರ್ 11ನೇ ತಾರೀಕು 29ನೇ ತಾರೀಕು ನವೆಂಬರ್ ಲಾಸ್ಟ್ ಡೇಟು. ಇವತ್ತಿಗೆ ಇನ್ನೂ 29 ದಿವಸ ಟೈಮ್ ಇದೆ. ಬಿಡ್ಡಿಂಗ್ ಎಲ್ಲ ಬಂದ್ಬಿಟ್ಟು ಡಿಸೆಂಬರ್ 1st ಮತ್ತು ಡಿಸೆಂಬರ್ 2nd ಬಿಡ್ಡಿಂಗ್ ನಡೆಯುತ್ತೆ. ಸೊ ಇನ್ನು ತುಂಬ ಟೈಮ್ ಇದೆ. ಎಲ್ಲ ಡೀಟೇಲ್ಸು KPP ವೆಬ್ಸೈಟ್ ಇದೆ ಅಂತ ಹೇಳ್ತಾರೆ. ಸೊ ಇದು ನೋಡಿ, ಯೋಜನೆ ಸಂಖ್ಯೆ 47 ಸಹ್ಯಾದ್ರಿ ನಗರದಲ್ಲಿ ಮೂಲೆ ಮತ್ತು ಬಿಡಿ ಸೈಟ್ಗಳು ಅಂದರೆ ಸೆಂಟರ್, ಕಾರ್ನರ್ ಅಂಡ್ ನಾನ್ ಕಾರ್ನರ್ ಸೈಟ್ಗಳು. ಸೀರಿಯಲ್ ನಂಬರು, ನಿವೇಶನಗಳ ಸಂಖ್ಯೆ ಗಮನ ಇಟ್ಟು ನೋಡ್ಕೊಳ್ಳಿ. ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ, ಉತ್ತರದಿಂದ ದಕ್ಷಿಣಕ್ಕೆ ಹೆಂಗಿದೆ, ಆ ಥರ ಓದ್ಕೋಬೇಕು. ಟೋಟಲ್ ಕ್ಷೇತ್ರ ಚದುರ ಮೀಟರಲ್ಲಿ ಕೊಟ್ಟಿದ್ದಾರೆ. ಪ್ರಾಧಿಕಾರ ನಿಗದಿಪಡಿಸಿದ ಚದುರ ಮೀಟರ್ಗಳೆಲ್ಲ ಹಾಕಿದ್ದಾರೆ. ನಿವೇಶನ ಮಾದರಿ ಕೂಡ ಹಾಕಿದ್ದಾರೆ. ಮೂಲೆ ಇದ್ರೆ ಮೂಲೆ ಇದೆ, ಬಿಡಿ ಇದ್ರೆ ಬಿಡಿ ಇದೆ. ಇನ್ನೊಂದು ಬೆಸ್ಟ್ ಥಿಂಗ್ ಏನು ಮಾಡಿಬಿಟ್ಟಿದ್ದಾರೆ, ಶರ ಅಂತ ಹೇಳಿ ಪಾಯಿಂಟ್ ನಂಬರ್ 8 ಅಲ್ಲಿ ಲೈನಲ್ಲಿ. ಈಗ ನೋಡಿ, ಇದೊಂದು ಸೈಟು CA ಮುಂದುಗಡೆ ಇದೆ 10% ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ, ಉದ್ಯಾನವನದ ಪಕ್ಕದಲ್ಲಿದೆ, ಎದುರುಗಡೆ ಇದೆ 10%. ಉದ್ಯಾನವನದ ಆಟದ ಮೈದಾನ ಅದನ್ನು ಕೂಡ ಹಾಕಿದ್ದಾರೆ. ಇಟ್ ಇಸ್ ವೆರಿ ವೆರಿ ಗುಡ್. ನೀವು ಅಲ್ಲಿ ಹೋದಾಗ ನಿಮಗೆ ನೋಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅದರ ಜೊತೆಗೆ ಕ್ಷೇತ್ರದ ಒಟ್ಟು ಕ್ಷೇತ್ರ ಚದುರ ಮೀಟರ್ ಕೊಟ್ಟಿದ್ದಾರೆ. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಯಾವ್ದಾದ್ರು ಒಂದು ರೆಫರ್ ಮಾಡ್ತೀನಿ, ಎಲ್ಲ ರೆಫರ್ ಮಾಡಕ್ ಹೋಗಲ್ಲ. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಲೈನ್ ನಂಬರ್ 2 86 5.84 ಅಂತ ಇದೆ, ಡಿವೈಡೆಡ್ ಬೈ 9. ಐ ಥಿಂಕ್ ಇದು 2030 ಸೈಟ್ ಅಲ್ಲಿ ಬರುವಂತಹ ಕಾರ್ನರ್ ಸೈಟ್ ಅಂತ ನನಗೆ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ ಟೋಟಲ್ ಬಂದ್ಬಿಟ್ಟು 44 ಮೀಟರ್ ಇದೆ. ನೀವು 44 ಇಂಟು 10.7 ಮಾಡಿದ್ರೆ 470 ಅಡಿ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ 470 ಅಡಿ ಇರುವಂತಹ ಕಾರ್ನರ್ ಸೈಟು. ಒಂದು ಸೈಡು ಒಂದು 13 ಅಡಿ ಇದೆ, ಇನ್ನೊಂದು ಸೈಡ್ ಬಂದ್ಬಿಟ್ಟು 19 ಅಡಿ ಇದೆ, ಉದ್ದ ಬಂದ್ಬಿಟ್ಟು 30 ಅಡಿ ಇದೆ. ಸೊ ಆ ಥರ. ಸೊ ಚದರ ಮೀಟರ್ಗೆ 3200 rupees ಅಂದರೆ 3200 ಡಿವೈಡೆಡ್ ಬೈ 10.7 ಮಾಡಿದ್ರೆ ಆಕ್ಷನ್ 32,000 ಡಿವೈಡೆಡ್ ಬೈ 10.7 ಮಾಡಿದ್ರೆ ಆಕ್ಷನ್ ಪ್ರೈಸ್ ಸ್ಟಾರ್ಟ್ ಆಗೋದು 2,990 ರೂಪಾಯಿ. ಅಂದರೆ 3,000ದಿಂದ ಆಕ್ಷನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಮಾರ್ಕೆಟಲ್ಲಿ ಹೇಗಿದೆ, ಎಲ್ಲಿದೆ, ನನಗೆ ಡೀಟೇಲ್ಸ್ ಎಲ್ಲ ಯಾರಾದರೂ ಆ ಏರಿಯಾದವ್ರು ಇದ್ರೆ ನಂಗೆ ಕಾಲ್ ಮಾಡಿ, ಲೆಟ್ ಸ್ಟಾಕ್ ಏನು ನಡೀತಾ ಇದೆ ಅಂತೇಳಿ. ಸೊ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹಾಕೋಣ. ಸೊ ಇದೇ ಥರ 71 ಆಕ್ಷನ್ಗಿದೆ, 35 ಆಕ್ಷನ್ಗಿದೆ, ಎಲ್ಲ ಮಾಡಿ. ಈಗ 35 ಬಂದ್ಬಿಟ್ಟು ಪಾರ್ಕ್ ಎದುರುಗಡೆ ಇದೆ. ಓಕೆ,
ಸೊ 27 ಚಿಕ್ಕ ಸೈಟ್ ಎಲ್ಲ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ 8/30, 9/30, 10/30 ಇದೆ. ಇಲ್ಲೊಂದು ನೋಡಿ, ದಿಸ್ 113G 9/6 ಅಂದ್ರೆ ಪ್ಯೂರ್ 2030 ಸೈಟ್ ಇದು. ಸೊ ಈ ಸೈಟ್ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಎಷ್ಟಿರ್ಬೇಕು ಅಂದ್ರೆ 54 × 32,000. ಸೊ ಇದು 17,28,000 ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಬಜೆಟ್ 18 ಲಕ್ಷ 20 ಲಕ್ಷ ಇಲ್ಲ ಅಂದ್ರೆ ಈ ಆಪ್ಷನ್ ನೀವು ಒಂದು 2030 ಸೈಟ್ಗೆ ಪಾರ್ಟಿಸಿಪೇಟ್ ಮಾಡೋಕೆ ಆಗಲ್ಲ. ಸೊ ಅದು ಗಮನದಲ್ಲಿರಲಿ. ಸೊ ಇದು 30-40 ಸೈಟ್ ಆದರೆ ಡಬಲ್ ಮಾಡ್ಕೊಳ್ಳಿ, 40-60 ಸೈಟ್ ಆದರೆ ಇಂಟು 4 ಪಟ್ಟು ಮಾಡ್ಕೊಳ್ಳಿ. ಈ ಥರ ಕ್ಯಾಲ್ಕುಲೇಟ್ ಮಾಡಿ ಓದ್ಕೋಬೇಕು. ಸೊ ಸೈಟ್ ನಂಬರ್ 286, 25, 45, 44, 30-40, 20/40 ಇದೆ, 40-60 ಸೈಟ್ಗಳಿದೆ. ಆಡ್ ಸೈಟ್ ಯಾವಾಗಲೂ ಡಿಫ್ರೆಂಟ್ ಆಗಿದೆ. ನಿಮಗೆ 30-40 ನೇರವಾಗಿರೋದು ಬೇಕು ಅಂದ್ರೆ ಇಲ್ಲಿದೆ ನೋಡಿ, 1353, 9/12, 108. ಸೊ ಇದ್ರದ್ದು ಬಿಡಿ ಅಂದ್ರೆ ಮಿಡ್ ಸೈಟ್ಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಇದೆ. ಸೊ ಇವ್ರು ಹೇಳಿರೋದು 29,000 ಡಿವೈಡೆಡ್ ಬೈ 10.7 ಮಾಡಿದ್ರೆ ನಿಮಗೆ 2,700 ರೂಪಾಯಿ ಮಿಡ್ಲ್ ಸೈಟು, ಕಾರ್ನರ್ ಸೈಟು 2,900 ಚಿಲ್ಲರೆ. ಸೊ ಒಂದು 300 ರೂಪಾಯಿ ಎಕ್ಸಾಕ್ಟ್ಲಿ 280 ರೂಪಾಯಿ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಸೊ ಇಲ್ಲಿ ಬ್ಯೂಟಿಫುಲ್ 30-40 ಸೈಟ್ಗಳಿದೆ, ಇದನ್ನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೇನಾದರೂ ಲೈಕ್ 40/60 ಬೇಕಂದ್ರೆ ಇದು ಕೂಡ ಇದೆ. ಓಕೆ, ಸೊ ಟ್ರೀ ಲೈನ್ ಮುಂದುಗಡೆ ಇದೆ. ಐ ಡೋಂಟ್ ನೋ ಇದು ಟ್ರೀ ಲೈನ್ ಮುಂದುಗಡೆ ಅಂದರೆ ಗೊತ್ತಿಲ್ಲ ನನಗೆ. ಇದನ್ನು ನೀವು ಅಲ್ಲೇ ವಿಚಾರಿಸಿ, ಯಾರಾದರೂ ಗೊತ್ತಿದ್ರೆ ಹೇಳಿ ವಾಟ್ ಇಸ್ ಟ್ರೀ ಲೈನ್ ಅಂತ ಹೇಳಿ. ಸೊ ಪಾರ್ಕ್ ಎದುರುಗಡೆ ಇದೆ ಬಿಡಿ ನಿವೇಶನ. ಸೊ ಬಿಡಿ ನಿವೇಶನ ಆದ್ರೂ ಇಲ್ಲಿ ಡೈಮೆನ್ಷನ್ ಎಲ್ಲ ರಾಂಗ್ ಇದೆ. ಐಮ್ ಸಾರಿ, ನಾಟ್ ರಾಂಗ್ ಇಲ್ಲ, ಡಿಫ್ರೆನ್ಸ್ ಇದೆ. 8.+.8.2 100 ಸ್ಕ್ವೇರ್ ಮೀಟರ್ ಇದೆ. ಇದು ನೋಡಿ, ಇದು ಬಿಡಿ ನಿವೇಶನ ಇದೆ ಮಿಡ್ಲ್ ಸೈಟು. ಇದು ಕೂಡ 12.+11.3 ಇದೆ. ಇದು ಯಾಕೆ ಈ ಥರ ಇದೆ ಅಂತ ಹೇಳಿ ನಾನು ನಿಮಗೆ ಲೊಕೇಶನ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳ್ತೀನಿ. ಬಟ್ ಸೈಟ್ ನಂಬರ್ ನೋಡ್ಕೊಳ್ಳಿ, 721, 737, 726. ಓಕೆ, ಈ ಥರ ಬಿಡಿ ನಿವೇಶನಗಳು ಕೂಡ ಸ್ವಲ್ಪ ಆಡ್ ಆಗಿದೆ, ಅದು ಹೇಳ್ತೀನಿ ಯಾಕೆ ಅಂತೇಳಿ. ಸೊ ಇಲ್ಲಿ ಪಾರ್ಕ್ ಎದುರುಗಡೆ ಇದೆ. ಇಲ್ಲೊಂದು 815 ಬ್ಯೂಟಿಫುಲ್ 2030, ಅದು ಪಾರ್ಕ್ ಎದುರುಗಡೆ ನೋಡ್ಕೊಳ್ಳಿ. ಅಗೈನ್ 8 ಸೀರೀಸ್ ತುಂಬ ಇದೆ, 2030 ಸೈಟ್ಗಳು ತುಂಬ ಇದೆ. ಕೆಲವೊಂದು ಆಡ್ ಇದೆ, ಕೆಲವೊಂದಂತೂ ಇಲ್ಲಿ ನೋಡಿ 1.3 ಅಂದರೆ 5 ಅಡಿ. ಒಂದು ಸೈಡ್ 5 ಅಡಿ, ಒಂದು ಸೈಡ್ 20 ಅಡಿ, ಇನ್ನೊಂದು ಉದ್ದ ಬಂದ್ಬಿಟ್ಟು 60 ಅಡಿ. ಐ ಡೋಂಟ್ ನೋ ಹೂ ಬೈಸ್ ದಟ್. 1, 2, 2, 3 ಮ್ಯಾಪಲ್ಲಿ ಏನಾದರೂ ಸಿಕ್ಕರೆ ನಾನು ಇದನ್ನು ಚೆಕ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಸೊ ಈ ಥರ ವಾಣಿಜ್ಯ ನಿವೇಶನದ ಅಂದರೆ ಕಮರ್ಷಿಯಲ್ ಸೈಟ್ ಎದುರುಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಿಗ್ಗೆಸ್ಟ್ ಸೈಟ್ಸು. ಸೊ ಇಲ್ಲಿ ನಿಮಗೆ 3,500 ಅಡಿ ಸೈಟ್ಗಳು ಇದೆ, 3,000 ಅಡಿ ಸೈಟ್ ಇದೆ, 2030 ಇದೆ, 30-40 ಇದೆ, 40-60 ಇದೆ, ಎಲ್ಲ ಇದೆ. ಇದನ್ನು ಕೂಡ ನಾವು. ಸೊ ಇಲ್ಲಿ 2 ಯೋಜನೆ ಇದೆ. ಒಂದು ಬಂದ್ಬಿಟ್ಟು ಯೋಜನೆ 47 ಅಂತ ಹೇಳಿ ಸಹ್ಯಾದ್ರಿ ನಗರ. ಐ ಥಿಂಕ್ ಇನ್ನೊಂದು ಬಂದ್ಬಿಟ್ಟು ಯೋಜನೆ 40 ಕುವೆಂಪು ನಗರ, ಮೂಲೆ ಮತ್ತು ಬಿಡಿ ನಿವೇಶನಗಳು. ಓಕೆ, ಸೊ ಇದು ಕೂಡ ಎಲ್ಲಿದೆ ಅಂತೇಳಿ ಗೂಗಲ್ ಮ್ಯಾಪಲ್ಲಿ ನೋಡೋಣ. ಸೊ ಅದು ಐ ಥಿಂಕ್ ನನಗೆ ಅನಿಸಿದ ಮಟ್ಟಿಗೆ ಅದ್ರ ಹತ್ತಿರದಲ್ಲೇ ಬರುತ್ತೆ. ಬಟ್ ಈಗ ನಾನು ಎಕ್ಸಾಕ್ಟ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸಹ್ಯಾದ್ರಿ ನಗರದ ಬಗ್ಗೆ. ಸೊ ಇದರಲ್ಲೂ ಕೂಡ ಚದುರ ಅಡಿಗೆ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕೂಡ ಗಮನಿಸಬಹುದು. ಸೇಮ್ ಪ್ರೈಸ್ 3,300, ಕಾರ್ನರ್ ಇದೆ 3,000. ಕುವೆಂಪು ನಗರ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈಗ ನಾನು ಬರೀ ಸಹ್ಯಾದ್ರಿ ನಗರದ ಮಾತ್ರ ಹೇಳ್ತಾ ಇದ್ದೀನಿ. ಕುವೆಂಪು ನಗರದ್ದು ಇನ್ನೂ ಲೊಕೇಶನ್ ನನಗೆ ಸಿಕ್ಕಿಲ್ಲ. ಸೊ ಅದನ್ನು ಕುವೆಂಪು ನಗರ ಮತ್ತು ಸಹ್ಯಾದ್ರಿ ನಗರ ಎರಡೂ ಸಪ್ರೇಟ್ ಮಾಡ್ಕೊಡ್ತೀನಿ. ಬಟ್ ಇನ್ ಕೇಸ್ ನೋಡಿ, ಆಪ್ಷನ್ ಆಗಿರೋದ್ರಿಂದ ಇಂಡಿಯನ್ ಸಿಟಿಸನ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಗೆಜೆಟೆಡ್ ನೋಟ್ರಿ ಮಾಡಿಸಿ ಅರ್ಜಿ ಮಾಡಬೇಕು. ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಮಿನಿಮಮ್ 50,000 ಮತ್ತು ಒಂದು 500 ರೂಪೀಸ್ ಫೀಸ್ ಕಟ್ಟಬೇಕಾಗುತ್ತೆ. ಸೊ ಪ್ರತಿಯೊಂದು ಪ್ರಾಧಿಕಾರದ ನಂಬರ್ ಮೇಲೆ ಡಿಫ್ರೆನ್ಸಿಯೇಟ್ ಚದುರಡಿ ಎಷ್ಟಾಗುತ್ತೆ ಅಂತ ಹೇಳಿದರೆ EMD 50,000. ಇನ್ ಕೇಸ್ ಸಕ್ಸಸ್ಫುಲ್ ಆದರೆ ನೀವು 72% ಇಮಿಡಿಯೇಟ್ ಆಗಿ ಕಟ್ಟಬೇಕು. ಯಾರಿಗೆ ಕಟ್ಟಬೇಕು ಅಂತ ಹೇಳಿ ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತೇಳಿ ರಾಮದೇವ್ಗಲ್ಲಿ ಬೆಳಗಾವಿ ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ, IFSC ಕೋಡ್ ಕೊಟ್ಟಿದ್ದಾರೆ. ಸಕ್ಸಸ್ ಆಯ್ತು ಅಂದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಏನಾದರೂ ಈ ಆಪ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ವೆದರ್ ಸಹ್ಯಾದ್ರಿ ನಗರ ಇಸ್ ಗುಡ್, ಕುವೆಂಪು ನಗರ ಇಸ್ ಗುಡ್, ಯಾವ್ದು ಬೆಸ್ಟು ಯಾವ್ದು ಬೆಸ್ಟ್ ಇಲ್ಲ, ಆ ಥರ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಅಥವಾ ಡಾಕ್ಯುಮೆಂಟೇಷನ್ನು ಕನ್ಸಲ್ಟೇಷನ್ ಬೇಕಂದರೆ ಅಥವಾ ಬಿಡ್ಡಿಂಗ್ ಕೂಡ ಮಾಡಿಕೊಡ್ಬೇಕಂದ್ರೆ ನಾನು ಪ್ರತಿಯೊಂದು ಹೆಲ್ಪ್ ನನ್ನ ಕಡೆಯಿಂದ ಆಗುತ್ತೆ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ಈ ವಿಡಿಯೋದಲ್ಲಿ ನೋಡಿ ಸಣ್ಣ ಪುಟ್ಟ ಡೌಟ್ ಇದ್ದರೆ ಫ್ರೀ ಕನ್ಸಲ್ಟೇಷನ್ ತೊಗೊಂಡು ಒಂದು ಕಾಲ್ ಅಥವಾ 2 ಕಾಲು ಡೀಟೇಲ್ಸ್ನ ತಿಳ್ಕೊಂಡು ಪಾರ್ಟಿಸಿಪೇಟ್ ಮಾಡಿ. ಎಂಡ್ ಟು ಎಂಡ್ ಹೆಲ್ಪ್ ಬೇಕಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ. ದೆರ್ ವಿಲ್ ಬಿ ಸ್ಮಾಲ್ ಕನ್ಸಲ್ಟೇಷನ್ ಫೀ. ಸೊ ಈ ರಾಜಿಗೆ ಕುರಿತಂತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹೆಲ್ಪ್ ಡೆಸ್ಕ್ ಕಾಲ್ ಮಾಡೋ ಅಂತ ಹೇಳಿದ್ದಾರೆ, ಮಾಡಿಬಿಟ್ಟು ತಿಳ್ಕೊಳ್ಳಿ. ಸೊ ಪ್ರಾಪರ್ಟಿ 25% ಕಟ್ಟಬೇಕಂತ ಹೇಳಿದರೆ ದಟ್ ಇಸ್ ಬೇಸಿಕ್. ಇಲ್ಲಿ ನೋಡಿ, ಪಾಯಿಂಟ್ ನಂಬರ್ 30 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಿವೇಶನಕ್ಕೆ ಒಬ್ಬರೇ ಬಿಡ್ದಾರರು ಇದ್ದಲ್ಲಿ ಸದರಿ ಬಿಡ್ಡನ್ನು ಪರಿಗಣಿಸಲಾಗುವುದಿಲ್ಲ. ಪ್ರತಿಯೊಂದು ಸೈಟಿಗೂ 2 ಬಿಡ್ಡರ್ಸ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿದ್ರೆ ಬಿಡ್ಡರ್ ಸಿಗಲ್ಲ. ಸೊ ಹಾಗಾಗಿ ಸೈಟ್ ಸೆಲೆಕ್ಷನ್ ಮಾಡಬೇಕಾದ್ರೆ
ಇಸ್ ಇಟ್ ಅನ್ ಇನ್ವೆಸ್ಟ್ಮೆಂಟಾ ಅಥವಾ ಪರ್ಸನಲ್ ಯೂಸ್ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಸೈಟು ಅಥವಾ ಕೆಟ್ಟ ಸೈಟು ಅಥವಾ ಇನ್ವೆಸ್ಟ್ಮೆಂಟಿಗೆ ಯಾವುದು, ಪರ್ಸನಲ್ ಯೂಸ್ಗೆ ಯಾವುದು, ಮನೆ ಕಟ್ಟಬೇಕಂದ್ರೆ ಡಿಫ್ರೆಂಟ್ ಸ್ಟೈಲಲ್ಲಿ ಹುಡುಕ್ಬೇಕಾಗುತ್ತೆ. ಮನೆ ಕಟ್ಟೋದಿಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟಿಗೆ ಅಂದರೆ ಯಾವುದಾದ್ರೂ ನಡೆಯುತ್ತೆ, ಒಳ್ಳೆ ಪ್ರೈಸಸ್ ಸಿಕ್ಕರೆ ಸಾಕು. ಅಷ್ಟು ಮಾರ್ಕೆಟ್ ಯಾವ ರೀತಿ ಇದೆ ಸ್ಟಡಿ ಮಾಡಿ. ನನಗನ್ಸೋದ ಮಟ್ಟಿಗೆ ಮಾರ್ಕೆಟಲ್ಲಿ 3000 ಮೇಲೆ ಇದೆ, ಯಾಕೆಂದರೆ ಆ ಥರ ಸಹ್ಯಾದ್ರಿ ನಗರ ಇದೆ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ಅದನ್ನೆಲ್ಲ ತಿಳ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀನಿ. ಐ ವಿಲ್ ಶೇರ್ ದಿಸ್ ಇನ್ ವಾಟ್ಸಪ್, ಬಟ್ ಲೆಟ್ಸ್ ಚೆಕ್. KPP ಲಾಗಿನ್ ಮಾಡ್ತೀನಿ ನಾನು ನಿಮಗೆ. ಸೊ KPP ಲಾಗಿನ್ ಮಾಡಿ ಡೀಟೇಲ್ಸ್ ಲೋಡ್ ಆಗಿದೆಯಾ ಲೈವಲ್ಲೇ ನೋಡ್ಬಿಡೋಣ. ಸೊ ಇನ್ ಕೇಸ್ ಡೀಟೇಲ್ಸ್ ಲೈವ್ ಆಗಿದ್ರೆ ಈ ಡೀಟೇಲ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಸಿಗುತ್ತೆ ನಿಮಗೆ, ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈಗಲೇ ಕೊಟ್ಬಿಡ್ತೀನಿ. KPP ಇಸ್ ವೆರಿ ವೆರಿ ಇಂಪಾರ್ಟೆಂಟು. ನೀವು KPPಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನೀವು ಏನಾದರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಅದು ಕೂಡ ಹೆಲ್ಪ್ ಬೇಕಂದ್ರೆ ಅದನ್ನು ಕೂಡ ಮಾಡ್ತೀವಿ. ಸೊ ಲೆಟ್ಸ್ ಗೋ ಟು ಸರ್ಚ್ ಆಕ್ಷನ್ ಪಬ್ಲಿಷ್. ನಾನು ನಿನ್ನೆ ರೈಟ್ ಚೆಕ್ ಮಾಡಿದಾಗ ಇರಲಿಲ್ಲ. ಬೆಲ್ಗಾಂ ಬೆಲ್ಗಾಂ ಅರ್ಬನ್ ಡೆವಲಪ್, BGM ಅಂತ ಹೇಳ್ತಾರೆ, BGM UDA, ಬೆಲ್ಗಾಂ ಅರ್ಬನ್ ಡೆವಲಪ್. ಓಕೆ, ಇನ್ನೂ ಡೀಟೇಲ್ಸ್ ಲೋಡ್ ಆಗಿಲ್ಲ. ನಾಳೆ ಏನಾದರೂ ನೀವು ಇದನ್ನು ಚೆಕ್ ಮಾಡ್ತಾ ಇದ್ರೆ ಇದೇ ಥರ ಚೆಕ್ ಮಾಡಿಬಿಟ್ಟು ಇಲ್ಲಿಂದಲೇ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 500 ರೂಪಾಯಿ ಫೀಸು, 50,000 ರೂಪಾಯಿ EMD, ಒಂದು ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡು, ಏನಾದರೂ BDAದವ್ರು ಏನಾದರೂ ಬೆಳಗಾಂ ಡೆವಲಪ್ಮೆಂಟ್ ಅಥಾರಿಟಿ ಬುಡಾದವ್ರು ಏನಾದರೂ ಒಂದು ಫಾರ್ಮ್ ಹಾಕಿ ಅದನ್ನು ನಾನು ತುಂಬಬೇಕು, ಅಡ್ರೆಸ್ ಹಾಕಬೇಕು, ಇಮೇಲ್ ID ಹಾಕಬೇಕು, ಫೋಟೋ ಹಾಕಬೇಕು, ಸಿಗ್ನೇಚರ್ ಮಾಡಬೇಕಂದ್ರೆ ಅದನ್ನೆಲ್ಲ ಲೋಡ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಗಮನ ಇರಲಿ. ದರ್ ಇಸ್ ನಥಿಂಗ್ ತುಂಬ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಬೇಸಿಕ್ಕು ಇದು ಬಂದ ಮೇಲೆ ಬೇಕಂದ್ರೆ ಅದನ್ನು ಕೂಡ ಹೇಳ್ತೀನಿ. ನಾನು ಪ್ರೀವಿಯಸ್ ವಿಡಿಯೋಲಿ ಎಲ್ಲ ಕೂಡ ಆಪ್ಷನ್ ಎನಿ ವಿಡಿಯೋ ರೆಫರ್ ಮಾಡಿದ್ರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರಲ್ಲಿ ಇನ್ನೂ ಬಂದಿಲ್ಲ. ಲೆಟ್ಸ್ ಗೋ ಟು ಸಹ್ಯಾದ್ರಿ ನಗರ ಎಲ್ಲಿದೆ ಅಂತೇಳಿ. ಸೊ ಬೆಳಗಾಂ ದಿಸ್ ಇಸ್ ಅ ಪೂನಾ ಬೆಂಗಳೂರು ರೋಡ್. ಜಸ್ಟ್ ರೆಫರ್ ದಿಸ್. ಹಿರೇಬಾಗೇವಾಡಿಯಿಂದ ಮುಂದೆ ಬಂದರೆ ಈ AH ಇದೆಯಲ್ಲ, ಇದೆ ಪೂನಾ ಬೆಂಗಳೂರು ರೋಡು. ಓಕೆ, ಸೊ ನಾರ್ಮಲಿ ಬೆಳಗಾಂ ಪೋರ್ಟ್ ಇಸ್ ಅ ಸೆಂಟರ್ ಆಫ್ ಸಿಟಿ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಓಕೆ, ಬೆಳಗಾಂ ಪೋರ್ಟ್ ಎದುರಿಗಿದೆ. ನೀವು ಬೆಳಗಾಂದು ಹೈಯೆಸ್ಟ್ ಬಿಗ್ಗೆಸ್ಟ್ ಧ್ವಜವನ್ನು ನೋಡಿರ್ತೀರಲ್ವಾ, ಇದೆ ಅದು ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಬೆಳಗಾವಿ. ಓಕೆ, ಯು ಕ್ಯಾನ್ ಸಿ ದಿಸ್. ಫೋಟೋಸ್ ಆರ್ ಲೋಡ್ ಆಗ್ತಾ ಇಲ್ಲ, ಮೋಸ್ಟ್ಲಿ ಇಂಟರ್ನೆಟ್ ಸ್ಲೋ ಇರಬೇಕು, ಬೇಜಾರು ಮಾಡ್ಕೊಬಿಡಿ. ಸೊ ಇದೊಂದು ದೊಡ್ಡ ಜಂಕ್ಷನ್ನು, ಇದು ಪೂನಾ ಬೆಂಗಳೂರು ರೋಡು. ಟುವರ್ಡ್ಸ್ ಲೆಫ್ಟಿಗೆ ಬಂದರೆ ಖಾನಾಪುರ ರೋಡಿಗೆ ಬರಬೇಕಾಗುತ್ತೆ. ಖಾನಾಪುರ ರೋಡಿಗೆ ಬಂದಮೇಲೆ ಇಲ್ಲಿ ರಾಣಿ ಚೆನ್ನಮ್ಮ ಸರ್ಕಲ್ ಇದೆ, ಅದನ್ನು ಕೂಡ ಕ್ರಾಸ್ ಮಾಡಿ ಓಕೆ ಡಬಲ್ ರೋಡ್ ಏನು ನಮ್ಮದು ಗಾಲ್ಫ್ ಕೋರ್ಸ್ ಇದೆಯಲ್ಲ ಅದ್ರ ಹಿಂಭಾಗ ಬರಬೇಕಾಗುತ್ತೆ. ಅದನ್ನು ದಾಟ್ಬಿಟ್ಟು ಓಕೆ ಸೊ ಬೆಂಗಳೂರು ಬೆಳಗಾಂ ರೋಡಿಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಜೈಲ್ ಬೆಳಗಾಂದು ಗೊತ್ತಿರುತ್ತಲ್ವಾ, ಹಿಂಡಲ್ಗಾ ಜೈಲ್ ತುಂಬ ಜನ ಕೇಳಿರ್ತೀರ, ಯಾರನ್ನ ಎಲ್ಲೆಲ್ಲಿ ಹಾಕಿದ್ರು, ಕೇಸ್ಗಳು ಯಾರು ಹಾಕ್ತಾರೆ ಅಂತ. ಅದನ್ನು ದಾಟಿ ಬಂದು ನೀವು ರೈಟ್ ತಗೋಬೇಕು. ಇದು ಬಂದ್ಬಿಟ್ಟು ಡಾಕ್ಟರ್ NJ ನಾಗಲೋತಿ ಮಠ ರೋಡ್ ಹತ್ರ ಇದೆ. ಸೊ ನಾನು ನಿಮಗೋಸ್ಕರ ಹೈಲೈಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ದಿಸ್ ಇಸ್ ಅ ಸಹ್ಯಾದ್ರಿ ನಗರ್. ಓಕೆ, ಸೊ ಸಹ್ಯಾದ್ರಿ ನಗರ್ ಸ್ವಲ್ಪ ಡಿಸೈನ್ ನೋಡಿದ್ರೆ ನಿಮಗೆ 2 ಡಿಸೈನ್ಗಳು ರೌಂಡ್ ಸರ್ಕಲಲ್ಲಿ ಲೇಔಟನ್ನು ಕ್ರಿಯೇಟ್ ಮಾಡಿದ್ರೆ, ನೀವು ಇದನ್ನು ಬೆಂಗಳೂರಲ್ಲಿ ನೋಡಿದ್ರೆ ಬಸವನಗುಡಿ ಅಥವಾ ಯಲಹಂಕ KHP ಲೇಔಟ್ಗಳಲ್ಲಿ ಅಥವಾ ಕೆಲವೊಂದು BDA ಲೇಔಟಲ್ಲಿ ಚಂದ್ರ ಲೇಔಟು ಈ ಥರನೇ ಇರ್ಬೋದು ಅನ್ಕೊತೀನಿ. ಬಸವನಗುಡಿ ಸ್ವಲ್ಪ ಈ ಥರ ಇದೆ. ಕೆಲವೊಂದು ಜಯನಗರಗಳು ರೌಂಡ್ ಸರ್ಕಲಲ್ಲಿ ತುಂಬ ಲೇಔಟ್ ಇದೆ. ಸೊ ಪ್ರತಿಯೊಂದು ಸೈಟ್ಗಳು ಡೈಮೆನ್ಷನ್ನು 1 ಅಡಿ 2 ಅಡಿ ಹಿಂದೆ ಮುಂದೆ ಯಾಕೆ ನಾನು ನೋಟಿಫಿಕೇಶನಲ್ಲಿ ತೋರಿಸ್ತೆ ಅಂತಂದರೆ, ಸೊ ಕ್ಯಾನ್ ಯು ಸಿ ದಿಸ್? ಈ ಬಿಡಿ ನಿವೇಶನ್ಗಳು ಆದ್ರೂ ಇಲ್ಲಿ ನೋಡಿ ನಂಬರ್ಸ್ ಹಿಂದೆ ಮುಂದೆ ಇದೆಯಲ್ಲ, ದಟ್ ಇಸ್ ಬಿಕಾಸ್ ಆಫ್ ಸರ್ಕಲೇಷನ್ ಫಾರ್ಮಲ್ಲಿ ಲೇಔಟನ್ನು ಮಾಡಿರೋದ್ರಿಂದ ಆ ಥರ ಬಂದೇ ಬರುತ್ತೆ. ಸೊ 1 ಅಡಿ 2 ಅಡಿ ಮುಂದೆ. ಸೊ ದಟ್ ಇಸ್ ರಿಯಲಿ ನೈಸ್. ಈವನ್ 2 ಸರ್ಕಲ್ ಫಾರ್ಮ್ ಮಾಡಿ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಇದು ಈ ಥರ ಇದೆ. ಸೊ ಎಕ್ಸಾಕ್ಟ್ಲಿ ಸಹ್ಯಾದ್ರಿ ನಗರಲ್ಲಿರೋ ಲೊಕೇಶನ್ ನೋಡಿದ್ರೆ 85% ಕನ್ಸ್ಟ್ರಕ್ಷನ್ ಆಗಿ ಮನೆಗಳು ಆಲ್ರೆಡಿ ಪೀಪಲ್ ಆರ್ ಲಿವಿಂಗ್. ಪ್ರತಿಯೊಂದು ಮನೆಯೂ ಜಸ್ಟ್ ಗೂಗಲ್ ಅಬ್ಸರ್ವ್ ಮಾಡಿದ್ರೆ ಯಾರು ಸಿಂಗಲ್ ಮನೆಗೆ ಇಲ್ಲಿ ಕಟ್ಟೇ ಇಲ್ಲ. ಮಿನಿಮಮ್ ಅಂದರೆ 2 ಫ್ಲೋರ್ 3 ಫ್ಲೋರ್ ಹೌಸಸ್ ಎಲ್ಲ ಕನ್ಸ್ಟ್ರಕ್ಷನ್ ಇದೆ. ತುಂಬ ಒಳ್ಳೆ ಕ್ವಾಲಿಟಿ ಆಫ್ ಮನೆಗಳು, ಒಳ್ಳೆ ಡಿಸೈನು, ಒಳ್ಳೆ ರೋಡ್ಸು, ಪಾರ್ಕು ಎಲ್ಲ ಇರೋದ್ರಿಂದ ಪಾಯಿಂಟ್ A ಟು ಪಾಯಿಂಟ್ ಎಂಡ್ವರೆಗೂ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಹಾರ್ಡ್ಲಿ ಯು ವಿಲ್ ಸಿ ಎಂಟಿ ಲ್ಯಾಂಡ್ಸ್ ಅಂದರೆ ಒಂದು 10 to 15% ಅನ್ಕೊತೀನಿ. ಸೊ ಈ ಥರ ಬೆಳೆದಿದ್ರೆ ಸರ್ಟನ್ಲಿ ಡಿಮ್ಯಾಂಡ್ ತುಂಬ ಇರುತ್ತೆ. ಆಮೇಲೆ ಇದು ಗಾಲ್ಫ್ ಕೋರ್ಸ್ ಹಿಂದ್ಗಡೆ ಬರೋದ್ರಿಂದನೂ ಈ ಕುವೆಂಪು ನಗರ ನೋಡಿ, ಕುವೆಂಪು ನಗರ ಇಲ್ಲೇ ಇದೆ. ಓಕೆ, ನಾನು ಇದನ್ನ ಇನ್ನೂ ಹೈಲೈಟ್ ಮಾಡಿಲ್ಲ. ಸೊ ನೀವು ಓಕೆ ಲೆಟ್ಸ್ ಕವರ್ ದಟ್ ಕುವೆಂಪು ನಗರ ಆಲ್ಸೋ ಇಲ್ಲಿನಿ. ಓಕೆ, ಸೊ ಕುವೆಂಪು ನಗರ ಬಂದು 47 ಇದೆ. ಓಕೆ, ಸೊ ಕುವೆಂಪು ನಗರ ಇನ್ನೊಂದು 300 ರೂಪಾಯಿ ಇನ್ ಟರ್ಮ್ಸ್ ಆಫ್ ಮೂಲೆ ನಿವೇಶನ ಆಗಲಿ ಬಿಡಿ ನಿವೇಶನ ಆಗಲಿ. ಯಾಕಂದ್ರೆ ಅಲ್ಲಿ 2700 ಇದ್ರೆ ಇಲ್ಲಿ 3000 ಇದೆ, ಅಲ್ಲಿ 3000 ಇದ್ರೆ ಇಲ್ಲಿ 3300 ಇದೆ ಪರ್ ಚದುರ ಅಡಿಯಲ್ಲಿ. ಅದನ್ನ ಸ್ಕ್ವೇರ್ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಇದರ ಚದುರ ಅಡಿಯಲ್ಲಿ ಕೊಟ್ಟಿದ್ದಾರೆ.
ಸೊ ಇಲ್ಲೂ ಕೂಡ ಪರ್ಮಿಟೇಷನ್ ಕಾಂಬಿನೇಷನ್ ಸೇಮ್ ಡೀಟೇಲ್ಸು 40, 59, 20, 29. ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಟ್ಗಳಿದೆ. ಇಫ್ ಯು ಅಬ್ಸರ್ವ್ 540 ಅಂದರೆ 5,000 ಅಡಿ. ಓಕೆ, 2,000 ಚದುರ ಅಡಿಯಲ್ಲಿ. ಓಕೆ, ಸೊ ಚದುರ ಅಡಿ 40 ಬೈ ಡೈಮೆನ್ಷನ್ ಇದೆ ಇಲ್ಲಿ ನೋಡಿ. ಸೈಟ್ ನಂಬರ್ 33 60/40 ಪರ್ಫೆಕ್ಟ್ 40-60 ಸೈಟ್ ಇದು. 3,000 ಅಂದರೆ 75 ಲಕ್ಷ ಮಿನಿಮಮ್ ಬೇಕೇ ಬೇಕು, ಆ ಥರ ಇದೆ. ಸೊ ಇದು ನೋಡಿ ಈ ಥರ ಇದೆ. ಇದು ಅಡಿಗಳು ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಜಸ್ಟ್ ಒಂದು 2 ಸಲ ನೀಟಾಗಿ ಅಬ್ಸರ್ವ್ ಮಾಡಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು 60/39-40 ಇದೆ, 3,000 per square feet. ಇದು ಬಿಡಿ ಸೈಟು, ಬಿಡಿ ಅಂದರೆ ಮಧ್ಯದ ಸೈಟು. ಇಲ್ಲಿ ನೋಡಿ ಕಾರ್ನರ್ ಇದೆ, 2,000 ಅಡಿ ಇರುವಂಥ ಕಾರ್ನರ್ ಸೈಟ್ ಇದು. ಒಂದು ಸೈಡ್ ನೋಡಿ 60 ಅಡಿ ಇದೆ, 59 ಅಡಿ ಇದೆ, ಇನ್ನೊಂದು ಸೈಡ್ 57 ಅಡಿ ಇದೆ, ಅಗಲ ಬಂದು 33 ಅಡಿ ಇದೆ. ಮ್ಯಾಪ್ ಇನ್ನೂ ಕ್ಲಿಯರಾಗಿ ಸಿಕ್ಕಿಲ್ಲ, ಮ್ಯಾಪ್ ಬಂದ ತಕ್ಷಣ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ನೋಡಿ 20-30 ಸೈಟು. ಓಕೆ, 600 ಫೀಟ್ ಇರೋದು ₹300, ಅಂದರೆ 18 ಲಕ್ಷ ಬೇಕು ಕುವೆಂಪು ನಗರದಲ್ಲಿ. ಸಹ್ಯಾದ್ರಿ ನಗರ ಸ್ವಲ್ಪ ಕಮ್ಮಿ ಇದೆ. ಸೊ ಕುವೆಂಪು ನಗರ ಯಾಕೆ ಇಷ್ಟು ಕಾಸ್ಟ್ಲಿ ಇದೆ ಅಂತಂದರೆ ಅದಕ್ಕಿಂತ ₹300. ಇಫ್ ಯು ಅಬ್ಸರ್ವ್ ದಿಸ್, ಕುವೆಂಪು ನಗರ ಇಸ್ ವೆರಿ ಅಟ್ಯಾಚ್ ಟು ಗಾಲ್ಫ್ ಕೋರ್ಸ್ ಹಿಂದ್ಗಡೆನೇ ಬರುತ್ತೆ. ಸೊ ಹನುಮಾನ್ ನಗರ ರೋಡಿಗೆ ಅಟ್ಯಾಚ್ ಆಗಿದೆ. ಕುವೆಂಪು ನಗರದಲ್ಲೂ ಕೂಡ ಇಫ್ ಯು ಸಿ ಕನ್ಸ್ಟ್ರಕ್ಷನ್ ಹೌಸಸ್ ಆರ್ ಲೈಕ್ ಲಿಟಲ್ ಏನಂತ ಹೇಳ್ತಾರೆ, ಜಾಸ್ತಿನೇ ಇದೆ. ಓಕೆ, ಸೊ ಕುವೆಂಪು ನಗರ ಮ್ಯಾಪ್ ನೋಡಿ, ಇದರಲ್ಲಿ ಮೋಸ್ಟ್ಲಿ ಇನ್ನೂ ದೊಡ್ಡದಾಗಿರ್ಬೇಕಿದು. ಓಕೆ, ಇದೆಲ್ಲ ಕುವೆಂಪು ನಗರನೇ. ಸೊ ಇಲ್ಲಿಂದ ರೋಡ್ ಒಂದು ಸಹ್ಯಾದ್ರಿ ನಗರಕ್ಕೂ ಇದೆ. ಸೊ ಕುವೆಂಪು ನಗರ ರೋಡ್ ಆ ಕಡೆ ಸಹ್ಯಾದ್ರಿ ನಗರ ಬರುತ್ತೆ, ರೋಡ್ ಈ ಕಡೆ ಕುವೆಂಪು ನಗರ ಬರುತ್ತೆ. ಸೊ ಒಂದು ಮಧ್ಯದಲ್ಲಿ ಒಂದು ಲೈವ್ ಇಮೇಜ್ ತೆಗೆದು ಬಿಡ್ತೀನಿ ಗೈಸ್ ನಿಮಗೋಸ್ಕರ. ಓಕೆ, ಇದೊಂದು ಜಂಕ್ಷನ್ ಇದು. ಓಕೆ, ಸೊ ಇದು ಬಂದ್ಬಿಟ್ಟು ಕುವೆಂಪು ನಗರ. ಓಕೆ, ಸೊ ಇದು ಬಂದ್ಬಿಟ್ಟು ಒಳಗಡೆ ಹೋದ್ರೆ ಸಹ್ಯಾದ್ರಿ ನಗರ. ಲೆಟ್ಸ್ ಗೋ ಟು ಇನ್ಸೈಡ್ ದ ಕುವೆಂಪು ನಗರ, ಯಾವ ಥರ ಕಾಣುತ್ತೆ ಅಂತೇಳಿ. ವಿ ಆರ್ ಗೋಯಿಂಗ್ ಹೆಡಿಂಗ್ ಟುವರ್ಡ್ಸ್ ದಟ್. ಓಕೆ, KLES International School. We are going towards Kuempu Nagara. Okay, just remember, confuse ಮಾಡ್ಕೋಬೇಡಿ. So junction ನೋಡಿ, if you see the roads, yeah, what a beautiful. Oh, ಪುನೀತ್ ರಾಜ್ಕುಮಾರ್ ಜೈ ಅಪ್ಪು. ಎಲ್ಲಿಲ್ಲ, ಬೆಂಗಳೂರಿಂದ ಬೆಳಗಾವಿ ಹೋದ್ರೂ ಬಿಡ್ತಾ ಇಲ್ಲ ಪುನೀತ್ ರಾಜ್ಕುಮಾರ್. ಸಿ ರೋಡ್ಸ್ ಆರ್ ಗುಡ್. ಸೆಕ್ಟರ್ 40 ಅಂತ ಹೇಳ್ತಾರೆ ಇದಕ್ಕೆ. ರೋಡ್ಸ್ ಆರ್ ಗುಡ್. ಈ ಥರ ಇದೆ. ಓಕೆ, ದಿಸ್ ಇಸ್ ಗುಡ್. ಐ ಮೀನ್ ಸಹ್ಯಾದ್ರಿ ನಗರ ರೋಡ್ ಕುವೆಂಪು ನಗರ. ಸೊ ಮೇನ್ ಎಂಟ್ರಿ ಬಂದ್ಬಿಟ್ಟು ಇಲ್ಲಿದೆ. ಓಕೆ, ಸೊ ವೆಲ್ ಡೆವಲಪ್. ಬಿಕಾಸ್ ಆಫ್ ದಟ್ ಓನ್ಲಿ ₹300 ಅಗೇನ್ ಮೋರ್, ಬಟ್ 300 ಇಸ್ ನಥಿಂಗ್ ಇನ್ ಟರ್ಮ್ಸ್ ಆಫ್ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರೋ ಏರಿಯಾದಲ್ಲಿ. ಸೊ ಈ ಥರ ಡೀಟೇಲ್ಸ್ ಇದೆ ಗೈಸ್. ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಕ್ವಶನ್ಸ್ ಇದ್ರೆ ಹಾಕಿ. ಏನಾದರೂ ಕನ್ಸಲ್ಟೇಷನು ಫಾರ್ಮು ತುಂಬಲಿಕ್ಕೆ ಏನಾದರೂ ಬೇಕಂದ್ರೆ ಐ ವಿಲ್ ಜಸ್ಟ್ ಗೈಡ್ ಯು. ಇನ್ ಕೇಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಜಸ್ಟ್ ಕವರ್ ಇಟ್ ಅಪ್. ಓಕೆ, ಸೊ ಅಲಾಂಗ್ ವಿತ್ ದ್ಯಾಟ್ ಡಾಕ್ಯುಮೆಂಟೇಷನ್ಗೆ ಏನಾದರೂ ಬೇಕಂದ್ರೆ ಮಾಡಿ. ಇದೇ ಥರ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಐ ವಿಲ್ ಗಿವ್ ಯು 2 free consultation. ಓಕೆ, ಇನ್ಸ್ಟಾಗ್ರಾಮ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.